ರೈತ ಧ್ವನಿಗೆ ಸುಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಬಣ ಇವರಿಂದ ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಬಂಗಾರಪೇಟೆ ತಾಲೂಕಿನಾದ್ಯಂತ ವಿದ್ಯುತ್ ಪೂರೈಕೆ ಸಮರ್ಪಕವಾಗಿಲ್ಲ. ಪದೇ ಪದೇ ವಿದ್ಯುತ್ ಕಡಿತ, ವೋಲ್ಟೇಜ್ ಏರಿಳಿತ. ರೈತರಿಗೆ ನೀಡುತ್ತಿದ್ದ 3 ಫೇಸ್ ವಿದ್ಯುತ್ತನ್ನು 4 ಗಂಟೆ ಕಡಿತ ಮಾಡಿರುವುದು. ಅಂದರೆ ಸರ್ಕಾರದ ಪ್ರಕಾರ ಬೆಳಗ್ಗೆ 4 ಗಂಟೆ, ರಾತ್ರಿ 3 ಗಂಟೆಗಳು ವಿದ್ಯುತ್ ಪೂರೈಸಬೇಕು. ಆದರೆ ಬರೀ 3 ಗಂಟೆ ವಿದ್ಯುತ್ ಪೂರೈಸಲಾಗುತ್ತಿದೆ. ಇದರಿಂದ ರೈತರು ಬೆಳೆದ ಬೆಳೆಗಳು ಒಣಗುವ ಸ್ಥಿತಿ ಬಂದಿರುವುದು. ಒಂದು ಕಡೆ ಬೆಳೆಗಳಿಗೆ ಲಕ್ಷಾಂತರ ಬಂಡವಾಳ ಹಾಕಿರುವ ರೈತರ ಪಾಡು ಹೇಳುತ್ತಿರದು. ಇದರ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳನ್ನು ಕೇಳಿದರೆ ಸಮರ್ಪಕವಾದ ಉತ್ತರ ಸಿಗುತ್ತಿಲ್ಲ. ಇದಕ್ಕೆಲ್ಲ ಬೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿತನ ಕಾರಣ. ಕೂಟರಿ ನಾಗರಾಜ ಮಾತನಾಡಿ, ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ವಿದ್ಯುತ್ ಪೂರೈಸಬೇಕು ಎಂದು ಬೆಸ್ಕಾಂ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಿತಿನ್, 3 ಫೇಸ್ ವಿದ್ಯುತ್ ಕಡಿತದ ಬಗ್ಗೆ ಹಾಗೂ ರೈತರ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಸಲು ಹುನ್ನಾರ ನಡೆಯುತ್ತಿದೆ, ಅದರ ಬಗ್ಗೆ ವಿವರಣೆಯನ್ನು ಕೇಳಿದರು. ಜಿಲ್ಲಾ ಅಧ್ಯಕ್ಷರು ಕರಗ ನಾರಾಯಣಸ್ವಾಮಿ ಬೆಸ್ಕಾಂ ಅಧಿಕಾರಿಗೆ, ರೈತರಿಗೆ ಮುಂದಿನ ದಿನಗಳಲ್ಲಿ 7 ಗಂಟೆಗಳ ಕಾಲ ವಿದ್ಯುತ್ ಕೊಡಬೇಕು, ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಇದಕ್ಕೆಲ್ಲ ವಿವರಣೆ ನೀಡಿದ ಬೆಸ್ಕಾಂ ಅಧಿಕಾರಿ, ಇನ್ನು ಮುಂದೆ ಇದರ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳವೆ ಮತ್ತು ರೈತರ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಯಾವುದೇ ರೀತಿಯ ಆದೇಶ ಬಂದಿಲ್ಲ ಮತ್ತು ಮುಂದಿನ ದಿನಗಳಲ್ಲಿ 7 ಗಂಟೆ 3 ಫೇಸ್ ವಿದ್ಯುತ್ ಅನ್ನು ಕೊಡುವುದಾಗಿ ಹೇಳಿದರು. ಈ ಒಂದು ಹೋರಾಟದಲ್ಲಿ ಕೋಲಾರ ಜಿಲ್ಲಾ ಅಧ್ಯಕ್ಷರು ಕರಗ ನಾರಾಯಣಸ್ವಾಮಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೂಟರಿ ನಾಗರಾಜ್, ಜಿಲ್ಲಾ ಯುವ ಘಟಕ ಅಧ್ಯಕ್ಷರು ಮಂಜುನಾಥ್, ಕೋಲಾರ ಮಹಿಳಾ ಅಧ್ಯಕ್ಷರು ಸುಜಾತಮ್ಮ, ಬಂಗಾರಪೇಟೆ ತಾಲೂಕು ಮಹಿಳಾ ಅಧ್ಯಕ್ಷರು ದೇವಿ ಶಂಕರ್, ಬಂಗಾರಪೇಟೆ ತಾಲೂಕು ಅಧ್ಯಕ್ಷರು ನಿತಿನ್, ಉಪಾಧ್ಯಕ್ಷರು ಕೃಷ್ಣಪ್ಪ, ಯುವ ಘಟಕ ಅಧ್ಯಕ್ಷರು ರವಿ, ನಗರ ಘಟಕ ಉಪಾಧ್ಯಕ್ಷರು ನಾಗಭೂಷಣ್, ಬಂಗಾರಪೇಟೆ ಪ್ರಧಾನ ಕಾರ್ಯದರ್ಶಿ ರಮೇಶ್, ಬಂಗಾರಪೇಟೆ ಗೋವಿಂದರಾಜು ಮುಖಂಡರು, ವೆಂಕಟೇಶಪ್ಪ, ಯುವ ಮುಖಂಡರು ಸತೀಶ್ ಮತ್ತು ಸದಸ್ಯರು ಪದಾಧಿಕಾರಿಗಳು ಭಾಗವಹಿಸಿದ್ದರು. ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ. ರಾಜ್ಯ ಸರ್ಕಾರ ಮೀಟರ್ಗಳನ್ನು ಅಳವಡಿಕೆ ಮಾಡಲು ಮುಂದುವರಿದ ಸರ್ಕಾರ ಕೇಳಿದಿಕ್ಕಾರ. ರೈತರನ್ನು ಸರ್ವನಾಶ ಮಾಡಲೆಂದು ಪಣ ತೊಟ್ಟಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಬಂಗಾರಪೇಟೆ ತಾಲೂಕು ಸಮಿತಿಯಿಂದ ಏನು ವಿದ್ಯುತ್ ಸಮಸ್ಯೆಗಳಿದ್ದು, ವಿದ್ಯುತ್ ಸಮಸ್ಯೆಗಳನ್ನು ಅರಿತು ನಾವೆಲ್ಲ ಹೋರಾಟಕ್ಕೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಸಮರ್ಪಕವಾಗಿ ಎಷ್ಟು ಅವರ್ ಕೊಡ್ತೀನಿ ಅಂತ 7 ಗಂಟೆಗಳ ಕಾಲ ವಿದ್ಯುತ್ ಸಮರ್ಪಕಗೊಳಿಸ್ತೀವಿ. ಆ ಸಿಂಗಲ್ ಪೇಸ್ ಏನಿದೆ, ಸಿಂಗಲ್ ಪೇಸ್ ಸಮರ್ಪಕಗೊಳ್ತೀನಿ ಅಂತ ಭರವಸೆ ಕೊಡ್ತಾ ನಮ್ಮ ಮೆಮೊರಾಂಡಮ್ ಮುಖಾಂತರ ಏನು ನಮ್ಮ ಬೆಳಗ್ಗೆ 7 ಗಂಟೆ ವಿದ್ಯುತ್ತನ್ನು 3 ಗಂಟೆ ಕಾಲ ನೀಡುತ್ತಾ ಇರೋದರಿಂದ ವಿಪರ್ಯಾಸ. ಇದರ ರೈತ ಬೆಳೆಗಳಿಗೆ ಬೆಳೆದು ಒಣಗುತ್ತಿರೋ ಸ್ಥಿತಿ ಬಂದಿರೋದು. ಒಂದು ಕಡೆ ಬೆಳೆಗಳಿಗೆ ಲಕ್ಷಾಂತರ ಆಗಿರುವ ರೈತರು ಹೇಳುತ್ತಿರೋದು. ಇದರಿಂದ ರೈತ ಬೆಳೆಗಳನ್ನು ಕಾಪಾಡಿಕೊಳ್ಳಲು ಪ್ರೋತ್ಸಾಹ ಪಡುತ್ತಿದ್ದಾರೆ. ಜಿಲ್ಲಾ ರೈತರು, ಸಾರ್ವಜನಿಕರು ಇದೆ ವಿಷಯ. ವಿದ್ಯುತ್ ಕಡಿತದ ಬಗ್ಗೆ ಅಧಿಕಾರಿಗಳನ್ನು ಕೇಳಿದರೆ ಸಮರ್ಪಕವಾದ ಉತ್ತರ ಇಲ್ಲ. ಇದರಿಂದ ಬೆಸ್ಕಾಂ ಅಧಿಕಾರಿಗಳು ಬೇಜಾರಿನ ಕಾರಣ ಅಂತೇಳಿ ನಾವು ಮುಂದಿನ ಸಮರ್ಪಕವಾಗಿ ಕೆಲಸ ನಿರ್ವಹಿಸಬೇಕು. ಏನು ಈಗಾಗಲೇ ನಮ್ಮ ರೈತಾಪಿಯವರಿಗೆ ಅವರು ಹೇಳಿದ್ದಾರೆ, ಅದನ್ನು ಸಮರ್ಪಕವಾಗಿ ನಡೆಸಬೇಕಂತ ಹೇಳ್ತಾ ಈ ಮೂಲಕ ಬಂದುಕೊಟ್ಟರು. ನಮ್ಮವರೆಲ್ಲ ಮುಂದೆ ರಿಸೀವ್ ಮಾಡ್ಕೊಂಡು ಮುಂದೆ ಓಟ ಪರಿಶೀಲನೆ ಮಾಡಿ ಯಾರ ಕೊಡ್ರಿ ಕೊಡ್ರಿ